ಹಲೋ ಹಾಯ್ ನಮಸ್ಕಾರ. ಎಲ್ರಿಗೂ ರಕ್ಷಿತಾ ಡಿ ಹೆಗಡೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಅಕ್ಸೆ ಬೀಜದ ಜೆಲ್ ಅಂದರೆ ಫ್ಲ್ಯಾಕ್ಸ್ ಸೀಡ್ಸ್ ಜೆಲ್ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆದರೆ ನನ್ನ ಚಾನಲ್ನ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಬೆಲ್ ಐಕಾನ್ ಒತ್ತೋದನ್ನ ಮರಿಬೇಡಿ. ಮೊದಲಿಗೆ ನೀವು 4 ಚಮಚ ಅಕ್ಸೆ ಬೀಜಕ್ಕೆ 2 ಗ್ಲಾಸ್ ವಾಟರ್ ಹಾಕ್ಕೊಂಡು ಬಾಯ್ಲ್ ಮಾಡೋದಕ್ಕಿಡಿ. ಮೀಡಿಯಮ್ ಫ್ಲೇಮಲ್ಲಿ ಬಾಯ್ಲ್ ಮಾಡಿ, ಹೈ ಫ್ಲೇಮಲ್ಲಿ ಬೇಡ. ಹೈ ಫ್ಲೇಮಲ್ಲಿ ಬಾಯ್ಲ್ ಮಾಡಿದರೆ ಬೇಗ ಗಟ್ಟಿಯಾಗಿಬಿಡುತ್ತೆ. ಸೊ ಮೀಡಿಯಮ್ ಫ್ಲೇಮಲ್ಲಿ ಬಾಯ್ಲ್ ಮಾಡಿದ್ರೆ ನಿಮಗೆ ಕನ್ಸಿಸ್ಟೆನ್ಸಿ ಗೊತ್ತಾಗುತ್ತೆ. ಆವಾಗ ಆ ಟೈಮಿಗೆ ನೀವು ಆಫ್ ಮಾಡ್ಕೊಂಡು ಫಿಲ್ಟರ್ ಮಾಡ್ಕೊಬಿಡ್ಬೋದು. ಅಂದರೆ ಹೈ ಫ್ಲೇಮಲ್ಲಿ ಬಾಯ್ಲ್ ಮಾಡಿದರೆ ಗಟ್ಟಿಯಾದರೆ ಅದು ಫಿಲ್ಟರ್ ಮಾಡಲಿಕ್ಕೆ ಆಗೋದಿಲ್ಲ ನಮಗೆ. ಸೊ ಮೀಡಿಯಮ್ ಫ್ಲೇಮಲ್ಲಿ ಬಾಯ್ಲ್ ಮಾಡಿ. ಆ್ಯಂಡ್ ಈ ಅಕ್ಸೆ ಬೀಜದ ಜೆಲ್ ಇದೆಯಲ್ಲ, ಹೇರಿಗೆ ತುಂಬ ಒಳ್ಳೆಯದು. ನಿಮ್ಗೆ ಏನಾದರೂ ಡ್ರೈ ಸ್ಕ್ಯಾಲ್ಪ್ ಇತ್ತು, ಡ್ರೈ ಹೇರ್ ಇತ್ತು, ಫ್ರೀಝಿ ಹೇರ್ ಇತ್ತು ಆ್ಯಂಡ್ ತುಂಬ ಡ್ಯಾಮೇಜ್ ಆಗಿದೆ ಹೇರು, ತುಂಬ ಸ್ಪ್ಲಿಟ್ಸ್ ಇದೆ ಹೇರ್ ಗ್ರೋತ್ ಆಗ್ತಾ ಇಲ್ಲ ಅಂದರೆ ಈ ಜೆಲ್ನ ಒಂದ್ಸಲ ನೀವು ಟ್ರೈ ಮಾಡಿ. ನಿಜವಾಗ್ಲೂ ನಿಮ್ಗೆ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಈ ಜೆಲ್ಲಲ್ಲಿ ಒಮೆಗಾ 3 ಆ್ಯಂಡ್ ವಿಟಮಿನ್ ಇ ಆ್ಯಂಡ್ ಫ್ಯಾಟಿ ಆಯಿಲ್ ಇರೋದ್ರಿಂದ ಸ್ಕ್ಯಾಲ್ಪಲ್ಲಿ ಸರ್ಕ್ಯುಲೇಷನ್ ಚೆನ್ನಾಗಾಗುತ್ತೆ. ಅಪ್ಲೈ ಮಾಡಿದಾಗ ಸರ್ಕ್ಯುಲೇಷನ್ ಚೆನ್ನಾಗಾದರೆ ಹೇರ್ ಗ್ರೋತ್ ಚೆನ್ನಾಗಾಗುತ್ತೆ ಆ್ಯಂಡ್ ಡ್ಯಾಂಡ್ರಫ್ ಕೂಡ ಕಮ್ಮಿ ಮಾಡುತ್ತೆ. ಇದು ಹೇರಿಗೆ ತುಂಬ ಶೈನ್ ಕೊಡುತ್ತೆ, ಹೇರ್ ತುಂಬ ಸ್ಮೂತ್ ಅನಿಸುತ್ತೆ. ನೀವು ಈ ಜೆಲ್ ಇದೆ ಅಲ್ವಾ, ಈ ಜೆಲ್ನ ನೀವು ಯಾವ ಆಯಿಲ್ ಯೂಸ್ ಮಾಡ್ತೀರಾ, ಕೊಬ್ಬರಿ ಎಣ್ಣೆ ಆಗಿರಲಿ, ಹರಳೆಣ್ಣೆ ಆಗಿರಲಿ, ಯಾವ ಎಣ್ಣೆ ಯೂಸ್ ಮಾಡ್ತೀರಾ ಆ ಎಣ್ಣೆ ಜೊತೆ ಒಂದು 4 ಟೇಬಲ್ ಸ್ಪೂನ್ ಆಯಿಲ್ಗೆ ನಿಮ್ಗೆ ಎಷ್ಟು ಪ್ರಮಾಣದಲ್ಲಿ ಜೆಲ್ ಬೇಕೋ ಅಷ್ಟು ಪ್ರಮಾಣದಲ್ಲಿ ಜೆಲ್ ಮಿಕ್ಸ್ ಮಾಡಿಕೊಂಡು ಆಲ್ ಓವರ್ ದಿ ಹೇರ್ ಸ್ನಾನ ಮಾಡೋದಕ್ಕಿಂತ 60 ಮಿನಿಟ್ಸ್ ಮುಂಚೆ ಅಪ್ಲೈ ಮಾಡಿ ಆಮೇಲೆ ಸ್ನಾನ ಮಾಡಿ. ಹೇರಿಗೆ ನ್ಯಾಚುರಲ್ ಕಂಡೀಷ್ನರ್ ಆಗಿ ಇದು ವರ್ಕ್ ಮಾಡುತ್ತೆ. ತುಂಬ ಚೆನ್ನಾಗಿ ಅನಿಸುತ್ತೆ ಹೇರ್ ಸ್ನಾನ ಮಾಡಾದ್ಮೇಲೆ. ನೋಡಿ, ಈ ಥರ ಬಾಯ್ಲ್ ಆಗಬೇಕು, ಚೆನ್ನಾಗಿ ಬಾಯ್ಲ್ ಆಗಲಿ. ಒಂದು 20 ಮಿನಿಟ್ಸ್ ಬಾಯ್ಲ್ ಆಗಬೇಕು. ಹಾಗೆಯೇ ಇದಿದೆಯಲ್ವ, ಇದು ಅಕ್ಸೆ ಬೀಜ, ಇದನ್ನು ಆ್ಯಕ್ಚುಲಿ ನಾವು ಫುಡ್ಡಲ್ಲೂ ಕೂಡ ಯೂಸ್ ಮಾಡ್ಬೋದು. ಹೆಲ್ತಿಗೂ ಕೂಡ ತುಂಬ ಒಳ್ಳೆಯದು ಆ್ಯಕ್ಚುಲಿ ಅಕ್ಸೆ ಬೀಜದ ಜೆಲ್ಲಲ್ಲಿ ನೀವು ಆಯಿಲ್ ಮಿಕ್ಸ್ ಮಾಡಿ ಅಟ್ಲೀಸ್ಟ್ ಅಂದರೂ 6 ವೀಕ್ಸ್ವರೆಗೂ ಯೂಸ್ ಮಾಡಬೇಕು. ವೀಕ್ಲಿ ಥ್ರೈಸ್ ಅನ್ನೋ ಥರ. ಯಾಕೆಂದರೆ ರಿಸಲ್ಟ್ ಸಿಗಬೇಕು ಅಂತಂದರೆ ನೀವು 6 ವೀಕ್ಸ್ವರೆಗೂ ಯೂಸ್ ಮಾಡಿದರೆ ರಿಸಲ್ಟ್ ಸಿಗುತ್ತೆ ನಿಮಗೆ. ನೋಡಿ, ಈ ಕನ್ಸಿಸ್ಟೆನ್ಸಿ ಬರಬೇಕು. ಈ ಕನ್ಸಿಸ್ಟೆನ್ಸಿ ಬರೋದವರೆಗೂ ಬಾಯ್ಲ್ ಮಾಡಿ. ಈ ಕನ್ಸಿಸ್ಟೆನ್ಸಿ ಬಂದಮೇಲೆ ನೀವು ಫಿಲ್ಟರ್ ಮಾಡ್ಕೊಳ್ಳಿ. ಪ್ಲಾಸ್ಟಿಕ್ ಜಾರಲ್ಲಿ ಫಿಲ್ಟರ್ ಮಾಡಬೇಡಿ, ಬಿಸಿಲ್ದಾಗಲೇ ಫಿಲ್ಟರ್ ಮಾಡಿದರೆ ಅದು ಫಿಲ್ಟರ್ ಆಗುತ್ತೆ. ಗಟ್ಟಿಯಾದಾಗ ಫಿಲ್ಟರ್ ಮಾಡಲಿಕ್ಕೆ ಹೋದರೆ ಅದು ಇಳಿಯೋದಿಲ್ಲ ಜಾಲರಿಲಿ. ಸೊ ಸುಡ್ತಿರೋದ್ರಿಂದ ಸ್ಟೀಲ್ ಜಾಲರಿಲಿ ಫಿಲ್ಟರ್ ಮಾಡ್ಕೊಳ್ಳಿ. ಫಿಲ್ಟರ್ ಮಾಡಿಕೊಂಡು ಇದನ್ನು ನೀವು ಒಂದು ಬಾಟಲಲ್ಲಿ ಅಪ್ ಟು 2 ವೀಕ್ಸ್ವರೆಗೂ ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿ ಇಟ್ಕೋಬೋದು. ಆಫ್ಟರ್ 2 ವೀಕ್ಸ್ ಏನಾದ್ರು ಸ್ಮೆಲ್ ಬಂತು, ಕ್ಲೌಡಿ ಅನ್ನಿಸ್ತು ಅಂದರೆ ಬೇರೆದು ಮಾಡ್ಕೋಬೇಕಾಗುತ್ತೆ. ಸೊ ಕಮ್ಮಿ ಪ್ರಮಾಣದಲ್ಲಿ ನೀವು ಮಾಡಿ ಇಟ್ಕೊಳ್ಳಿ. ಇದಾದಮೇಲೆ ಒಂದು ಹೇರ್ ಪ್ಯಾಕ್ ಮಾಡಿದ್ದೀನಿ. ಅದಕ್ಕೆ ನಾನು ಬಿಳಿ ದಾಸವಾಳ, ರೈಸ್ ವಾಟರ್ ನೆನ್ನೆ ನೆನೆಸಿಟ್ಕೊಂಡಿದ್ದೆ, ರೈಸು ಮತ್ತು ವಾಟರ್ನ. ಅದು ಮತ್ತು ಅಕ್ಸೆ ಬೀಜದ ಜೆಲ್ ಈ 3 ಉಪಯೋಗಿಸಿ ನಾನು ಅದನ್ನು ಮಾಡಿದ್ದೀನಿ. ಯಾರ್ಯಾರಿಗೆ ಡ್ಯಾಂಡ್ರಫ್ ಇದೆ, ಹೇರ್ ಗ್ರೋತ್ ಆಗ್ತಾ ಇಲ್ಲ, ಹೇರ್ ಸ್ಮೂತ್ ಇಲ್ಲ, ಶೈನಿ ಇಲ್ಲ ಅನ್ನೋರು ಆ ಹೇರ್ ಮಾಸ್ಕ್ನ ಪಕ್ಕಾ ಟ್ರೈ ಮಾಡಿ. ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಯಾಕೆಂದರೆ ದಾಸವಾಳದಲ್ಲಿ ಅಮಿನೋ ಆ್ಯಸಿಡ್ ಇದೆ, ರೈಸಲ್ಲಿ ವಿಟಮಿನ್ ಇದೆ. ಸೊ ಅದರಿಂದ ಅದು ಹೇರಿಗೆ ಸ್ಮೂತ್ ಕೊಡುತ್ತೆ, ಡ್ಯಾಂಡ್ರಫ್ ಕಮ್ಮಿ ಮಾಡುತ್ತೆ, ಶೈನ್ ಕೊಡುತ್ತೆ. ನೋಡಿ, ನಾನು ನೆನೆಸಿಟ್ಟಿರೋ ರೈಸು ಮತ್ತು ವಾಟರ್ನ ಹಾಕ್ಕೊತಾ ಇದ್ದೀನಿ ಜಾರ್ಗೆ. ಮೊದಲೇ ಅಕ್ಸೆ ಬೀಜದ ಜೆಲ್ನ ಹಾಕ್ಕೊಂಡಿದ್ದೆ, ಇವಾಗ ದಾಸವಾಳ ಹಾಕ್ಕೊತಾ ಇದ್ದೀನಿ. ನಾನು ಬಿಳಿ ದಾಸವಾಳನೇ ಯೂಸ್ ಮಾಡೋದು, ಹೇರಿಗೆ ತುಂಬ ಒಳ್ಳೆಯದು. ಇವನ್ ಅದು ಬಾಡಿ ಹೀಟ್ ಕೂಡ ಕಮ್ಮಿ ಮಾಡುತ್ತೆ. ನೋಡಿ, ಈ ಥರ ಹೇರ್ ಪ್ಯಾಕ್ ರೆಡಿ ಮಾಡಿ ಇಟ್ಕೊಂಡೆ. ಈ ಥರ ಇಟ್ಕೊಂಡಾದ್ಮೇಲೆ ಮೊದಲು ಹೇರ್ನ ಕೂಮ್ ಮಾಡ್ಕೊಳ್ಳಿ. ಚೆನ್ನಾಗಿ ಕೂಮ್ ಮಾಡ್ಕೊಳ್ಳಿ, ಸಿಕ್ಕಿರಬಾರ್ದು. ಸಿಕ್ಕಿದರೆ ಅಪ್ಲೈ ಮಾಡಲಿಕ್ಕೆ ಕಷ್ಟ ಆಗುತ್ತೆ. ಅಟ್ಲೀಸ್ಟ್ ಡೈಲಿ 2 ಟೈಮ್ಸ್ ಹೇರ್ನ ಕೂಮ್ ಮಾಡಿ. ಆವಾಗ ತಲೆಯಲ್ಲಿ ಕೂಮ್ ಮಾಡಿದ್ಮೇಲೆ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗುತ್ತೆ. ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾದರೆ ಹೇರ್ ಗ್ರೋತ್ ಚೆನ್ನಾಗಾಗುತ್ತೆ. ಸೊ ಅದಕ್ಕೋಸ್ಕರ ನೀವು ಡೈಲಿ 2 ಟೈಮ್ಸ್ ಕೂಮ್ ಮಾಡಬೇಕು. ಕೂಮ್ ಮಾಡಿ ಆದಮೇಲೆ ಆಲ್ ಓವರ್ ದಿ ಏರ್ ಆ್ಯಂಡ್ ಸ್ಕ್ಯಾಲ್ಪ್ ಎಲ್ಲ ಕಡೆಯೂ ಚೆನ್ನಾಗಿ ಅಪ್ಲೈ ಮಾಡಿ. ಎಲ್ಲ ಕಡೆ ಅಪ್ಲೈ ಮಾಡಿ ಆದಮೇಲೆ 60 ಮಿನಿಟ್ಸ್ ಬಿಟ್ಟು ಹೇರ್ ವಾಶ್ ಮಾಡಿ. ನಾನು ಅಪ್ಲೈ ಮಾಡಿ ಹೇರ್ ವಾಶ್ ಮಾಡಿ ತೋರಿಸ್ತೀನಿ ವಿಡಿಯೋದಲ್ಲಿ ನನ್ನ ಹೇರ್ ಹೇಗಾಗಿದೆ ಅಂತ. ನೋಡಿ, ನಾನು ಅಪ್ಲೈ ಮಾಡಿ ಆದಮೇಲೆ ತೋರಿಸ್ತಾ ಇದ್ದೀನಿ. ಹೇರ್ ವಾಶ್ ಆದಮೇಲೆ ನಂದು ಸ್ಟ್ರೈಟ್ ಹೇರ್ಸು. ನಾನು ಇವನ್ ಕೂಮ್ ಕೂಡ ಮಾಡಿಲ್ಲ. ನೋಡಿ, ಹೇರ್ ಎಷ್ಟು ಸ್ಮೂತ್ ಅನ್ನಿಸ್ತಾ ಇದೆ, ಎಷ್ಟು ಶೈನ್ ಅನ್ನಿಸ್ತಿದೆ, ಸಿಕ್ ಕೂಡ ಇಲ್ಲ. ಆ್ಯಂಡ್ ಎಷ್ಟು ಫ್ರೆಶ್ ಅನ್ನಿಸ್ತಾ ಇದೆ, ಫ್ರೀಝಿ ಅನ್ನಿಸ್ತಾ ಇಲ್ಲ. ನನಗೆ ಈ ಮಾಸ್ಕು ತುಂಬ ಚೆನ್ನಾಗಿ ವರ್ಕ್ ಆಗಿದೆ. ನೀವು ಯೂಸ್ ಮಾಡಿ ನೋಡಿ, ನಿಮಗೂ ವರ್ಕ್ ಆಯಿತು ಅಂತ ಅಂದರೆ ನನಗೆ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.